ನಮಸ್ಕಾರ ಫ್ರೆಂಡ್ಸ್, ನಮ್ಮ ಕ್ರಿಪ್ಟೋ ಮಾಸ್ಟರ್ ಕ್ಲಾಸ್ ಸರಣಿಯ 3ನೇ ಭಾಗಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಮೊದಲ 2 ವಿಡಿಯೋ ನೋಡಿ ನೀವು ಹಣ ಅಂದ್ರೆ ಏನು, ಬಿಟ್ಕಾಯಿನ್ ಯಾಕೆ ಬಂತು ಅನ್ನೋ ಬೇಸಿಕ್ ವಿಷಯಗಳನ್ನ ತಿಳ್ಕೊಂಡಿದ್ದೀರಾ. ನೀವು ನೇರವಾಗಿ ಈ ವಿಡಿಯೋಗೆ ಬಂದಿದ್ರೆ ಖಂಡಿತವಾಗಿಯೂ ಕೆಲವು ವಿಷಯಗಳು ನಿಮಗೆ ಗೊಂದಲ ಅನ್ನಿಸಬಹುದು. ಕ್ರಿಪ್ಟೋ ಅನ್ನೋದು ಒಂದು ದೊಡ್ಡ ಸಮುದ್ರ. ಇಲ್ಲಿ ನೀವು ಈಜುವುದನ್ನ ಕಲಿಬೇಕು ಅಂದ್ರೆ ಒಂದು ಸರಿಯಾದ ಪ್ಲಾನ್ ಇರಬೇಕು. ಅದಕ್ಕಾಗಿಯೇ ನಾನು ನಿಮ್ಗಾಗಿ ಒಂದು ಮಾಸ್ಟರ್ ಕ್ಲಾಸ್ ಪ್ಲೇ ಲಿಸ್ಟ್ ಅನ್ನ ಸಿದ್ಧಪಡಿಸಿದ್ದೇನೆ. ಅದರ ಲಿಂಕ್ ಕೂಡ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ. ಅದರಲ್ಲಿ ಪ್ರತಿಯೊಂದು ವಿಡಿಯೋವನ್ನ ಹಂತ ಹಂತವಾಗಿ ಜೋಡಿಸಿದ್ದೇನೆ. ನೀವು ಆ ವಿಡಿಯೋಗಳನ್ನ ಕ್ರಮವಾಗಿ ನೋಡಿಕೊಂಡು ಬಂದ್ರೆ ಮಾತ್ರ ಕ್ರಿಪ್ಟೋ ಮಾರುಕಟ್ಟೆಯಲ್ಲಿ ಒಬ್ಬ ಪ್ರೋ ಆಗೋದಿಕ್ಕೆ ಸಾಧ್ಯ. ಬನ್ನಿ ಇವತ್ತು ಬ್ಲಾಕ್ ಚೈನ್ ಬಗ್ಗೆ ಸಿಂಪಲ್ ಆಗಿ ಮಾತಾಡೋಣ. ಇದನ್ನ ಅರ್ಥ ಮಾಡ್ಕೊಂಡ್ರೆ ಕ್ರಿಪ್ಟೋ ಬಗ್ಗೆ ನಿಮ್ಗಿರುವಂತಹ ಅರ್ಧ ಗೊಂದಲಗಳು ಇವತ್ತೇ ಕ್ಲಿಯರ್ ಆದ ಹಾಗೆ. ನೋಡಿ ಫ್ರೆಂಡ್ಸ್, ಬ್ಲಾಕ್ ಚೈನ್ ಅನ್ನೋದು ಯಾವುದೋ ದೊಡ್ಡ ರಾಕೆಟ್ ಸೈನ್ಸ್ ಏನೂ ಅಲ್ಲ. ಇದನ್ನ ತುಂಬಾ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ನೋಡಿ, ನಾರ್ಮಲ್ ಆಗಿ ಬ್ಯಾಂಕ್ಗಳಲ್ಲಿ ಅಥವಾ ನಮ್ಮ ಹಳ್ಳಿ ಅಕೌಂಟೆಂಟ್ ಹತ್ರ ಒಂದು ಲೆಕ್ಕದ ಪುಸ್ತಕ ಅಂತ ಇರುತ್ತೆ. ಬ್ಲಾಕ್ ಚೈನ್ ಕೂಡ ಅಂತದ್ದೇ ಒಂದು ಡಿಜಿಟಲ್ ಪುಸ್ತಕ ಅಷ್ಟೇ. ಆದ್ರೆ ಬ್ಯಾಂಕ್ ಅಥವಾ ಹಳ್ಳಿಯ ಅಕೌಂಟೆಂಟ್ ಬಳಿ ಇರುವಂತಹ ಪುಸ್ತಕದಲ್ಲಿ ಅವರ ಕಂಟ್ರೋಲ್ ಮಾತ್ರ ಇರುತ್ತೆ. ಒಂದು ವೇಳೆ ಯಾರಾದ್ರೂ ಆ ಪುಸ್ತಕದಲ್ಲಿ ಏನಾದ್ರೂ ಚೇಂಜಸ್ ಮಾಡಿದ್ರೆ ಅಥವಾ ಅಕೌಂಟೆಂಟೇ ಮೋಸ ಮಾಡಬೇಕು ಅಂತ ಅನ್ಕೊಂಡ್ರು ಕೂಡ ನಮ್ಗೆ ಗೊತ್ತೇ ಆಗಲ್ಲ. ಅಲ್ಲಿ ನಾವು ಈಸಿಯಾಗಿ ಚೀಟ್ ಆಗೋ ಚಾನ್ಸಸ್ ಇರುತ್ತೆ. ಆದ್ರೆ ಬ್ಲಾಕ್ ಚೈನ್ ಅಲ್ಲಿ ಹಾಗೆ ಇಲ್ಲ. ಈ ಡೇಟಾ ಒಬ್ಬರ ಹತ್ರ ಇರಲ್ಲ. ಜಗತ್ತಿನಾದ್ಯಂತ ಇರುವಂತಹ ಲಕ್ಷಾಂತರ ಮೈನರ್ಸ್ ಕಂಪ್ಯೂಟರ್ಗಳಲ್ಲಿ ಇರುತ್ತೆ. ಯಾರಾದ್ರೂ ಒಬ್ಬ ಹ್ಯಾಕರ್ ಒಂದು ಕಂಪ್ಯೂಟರ್ನ ಹ್ಯಾಕ್ ಮಾಡಿ ಡೇಟಾ ಬದಲಾಯಿಸಿದ್ರು ಕೂಡ ಮಿಕ್ಕಿರುವಂತಹ ಮೈನರ್ಸ್ ಕಂಪ್ಯೂಟರ್ಗಳು ಇದು ತಪ್ಪು ಅಂತ ಆ ಸೆಕೆಂಡ್ ನಲ್ಲೇ ಹಿಡ್ದಾಗ್ತವೆ. ಅಂದ್ರೆ ಇಲ್ಲಿ ಯಾವುದನ್ನೇ ಎಡಿಟ್ ಮಾಡ್ಬೇಕು ಅಂದ್ರೂ ಪ್ರಪಂಚದ ಅರ್ಧಕ್ಕಿಂತ ಹೆಚ್ಚು ಮೈನರ್ಸ್ ಕಂಪ್ಯೂಟರ್ಗಳನ್ನ ಒಂದೇ ಸಲ ಹ್ಯಾಕ್ ಮಾಡಬೇಕು. ಅದು ಇವತ್ತಿನ ಕಾಲದಲ್ಲಿ ಅಸಾಧ್ಯ. ಇನ್ನು ಬ್ಲಾಕ್ ಮತ್ತು ಚೈನ್ ಅಂದ್ರೆ ಏನು ಅಂತ ಈ ಹೆಸರಲ್ಲೇ ಎಲ್ಲವೂ ಇದೆ. ಬ್ಲಾಕ್ ಇದನ್ನ ನೀವು ಆ ಲೆಕ್ಕ ಪುಸ್ತಕದ ಒಂದು ಪುಟ ಅಥವಾ ಪೇಜ್ ಅಂತ ಅನ್ಕೊಳ್ಳಿ. ಒಂದು ಪೇಜ್ ನಲ್ಲಿ ಸ್ವಲ್ಪ ಲೆಕ್ಕ ಬರದ್ಮೇಲೆ ಆ ಪೇಜ್ ಪೂರ್ತಿ ತುಂಬುತ್ತೆ ಅಲ್ವಾ, ಆವಾಗ ಅದನ್ನ ಲಾಕ್ ಮಾಡಲಾಗುತ್ತೆ. ಒಂದು ಪೇಜ್ ಅಥವಾ ಬ್ಲಾಕ್ ಲಾಕ್ ಆದ ತಕ್ಷಣ ಅದು ತನ್ನ ಹಿಂದಿನ ಪುಟಕ್ಕೆ ಒಂದು ಸ್ಟ್ರಾಂಗ್ ಆದ ಸರಪಳಿಯಿಂದ ಲಿಂಕ್ ಆಗುತ್ತೆ. ಅದೇ ಚೈನ್. ಹೀಗೆ ಒಂದಾದ ಮೇಲೆ ಒಂದು ಪೇಜ್ಗಳು ಸೇರ್ತಾ ಹೋದ್ರೆ ಅದನ್ನೇ ನಾವು ಬ್ಲಾಕ್ ಚೈನ್ ಅಂತ ಕರಿತೀವಿ. ಇಲ್ಲಿರೋ ವಿಶೇಷತೆ ಏನಂದ್ರೆ ಪ್ರತಿ ಪೇಜ್ ನಲ್ಲಿ ಅದರ ಹಿಂದಿನ ಪೇಜ್ನ ಒಂದು ಡಿಜಿಟಲ್ ಗುರುತು, ಹ್ಯಾಶ್ ಅಡ್ರೆಸ್ ಅಂತ ಕರೀತಾರೆ, ಅದಿರುತ್ತೆ. ನೀವೇನಾದ್ರೂ ಮಧ್ಯದಲ್ಲಿರುವ ಒಂದು ಪೇಜ್ನ ಹರಿಯೋಕೆ ಅಥವಾ ತಿದ್ದೋಕೆ ಹೋದ್ರೆ ಇಡೀ ಸರಪಳಿ ಅಥವಾ ಚೈನ್ ಮುರಿದು ಹೋಗುತ್ತೆ. ಅವಾಗ ಇಡೀ ಪ್ರಪಂಚಕ್ಕೆ ನೀವು ಮೋಸ ಮಾಡ್ತಾ ಇದ್ದೀರಾ ಅಂತ ತಕ್ಷಣ ಗೊತ್ತಾಗಿಬಿಡುತ್ತೆ. ಈಗ ನಿಮ್ ತಲೆಯಲ್ಲಿ ಒಂದು ಪ್ರಶ್ನೆ ಬರ್ಬೋದು, ಮ್ಯಾನೇಜರ್ ಇಲ್ಲ ಅಂದ್ಮೇಲೆ ಈ ಲೆಕ್ಕ ಸರಿಯಾಗಿದೆ ಅಂತ ಚೆಕ್ ಮಾಡೋರು ಯಾರು ಅಂತ. ಅವರೇ ನಮ್ಮ ಮೈನರ್ಸ್. ನೀವು ಮೈನರ್ಸ್ ಅಥವಾ ಮೈನಿಂಗ್ ಎಂಬ ಪದವನ್ನ ಇತ್ತೀಚಿನ ದಿನಗಳಲ್ಲಿ ಕೇಳಿರ್ತೀರಾ. ಇವರು ಪ್ರಪಂಚದಾದ್ಯಂತ ಪವರ್ಫುಲ್ ಕಂಪ್ಯೂಟರ್ಗಳನ್ನ ಇಟ್ಕೊಂಡು ಕುಳಿತಿರುವಂತಹ ಜನರು. ಯಾರಾದ್ರೂ ಬಿಟ್ಕಾಯಿನ್ ಕಳಿಸಿದ್ರೆ ಅಥವಾ ಬಿಟ್ಕಾಯಿನ್ ಟ್ರಾನ್ಸಾಕ್ಷನ್ ಮಾಡಿದ್ರೆ ಮೈನರ್ಸ್ ಕಂಪ್ಯೂಟರ್ಗಳು ಆ ಲೆಕ್ಕವನ್ನ ಚೆಕ್ ಮಾಡೋಕೆ ಶುರು ಮಾಡ್ತವೆ. ಇದನ್ನ ಮಾಡೋಕೆ ಆ ಕಂಪ್ಯೂಟರ್ಗಳು ಒಂದು ಕಷ್ಟವಾದ ಡಿಜಿಟಲ್ ಪಜಲ್ ಅನ್ನ ಬಿಡಿಸ್ಬೇಕು. ಇದನ್ನೇ ನಾವು ಪ್ರೂಫ್ ಆಫ್ ವರ್ಕ್ ಅಂತ ಕರಿತೀವಿ. ಯಾವ ಮೈನರ್ ಈ ಪೇಜ್ ಅನ್ನ ಮೊದಲು, ಈ ಪಜಲ್ ಅನ್ನ ಮೊದಲು ಬಿಡಿಸ್ತಾರೋ ಅವರಿಗೆ ಬಿಟ್ಕಾಯಿನ್ ನೆಟ್ವರ್ಕ್ ಕಡೆಯಿಂದ ರಿವಾರ್ಡ್ ಆಗಿ ಬಿಟ್ಕಾಯಿನ್ ಸಿಗುತ್ತೆ. ಅಂದ್ರೆ ಅವರ ಕಷ್ಟಕ್ಕೆ ಸ್ಯಾಲರಿ ತರ ಬಿಟ್ಕಾಯಿನ್ ನೇರವಾಗಿ ಅವರ ವಾಲೆಟ್ಗೆ ಬರ್ತಾ ಇದೆ. ಅದನ್ನ ಅವರು ಯಾವಾಗ ಬೇಕಾದ್ರೂ ವಿತ್ಡ್ರಾ ಮಾಡ್ಕೋಬಹುದು. ಅಂದ್ರೆ ಇಲ್ಲಿ ಕೆಲಸ ಮಾಡೋರಿಗೆ ಒಂದು ಸ್ಯಾಲರಿ ತರ ಬಿಟ್ಕಾಯಿನ್ ಸಿಗ್ತಾ ಇದೆ ಅಷ್ಟೇ. ಓಕೆ ಫ್ರೆಂಡ್ಸ್, ಇವತ್ತು ಬ್ಲಾಕ್ ಚೈನ್ ಮತ್ತೆ ಮೈನರ್ಸ್ ಬಗ್ಗೆ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನೆನಪಿರ್ಲಿ, ಪ್ಲೇ ಲಿಸ್ಟ್ ನ ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ. ಎಲ್ಲವನ್ನ ಆರ್ಡರ್ ಪ್ರಕಾರ ನೋಡಿ ಕಲ್ತ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ನಾವು ಈ ಬಿಟ್ಕಾಯಿನ್ ಬಿಟ್ಟು ಬೇರೆ ಸಾವಿರಾರು ಕಾಯಿನ್ ಇದೆ ಅಲ್ವಾ, ಅವು ಯಾಕೆ ಬಂದವು ಮತ್ತು ಎಥೇರಿಯಂನ ಅಸಲಿ ಪವರ್ ಏನು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಈಗಲೇ ಲೈಕ್ ಮಾಡಿ ಮತ್ತೆ ಕನಿಷ್ಠ 5 ಜನ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಮುಂದಿನ ಭಾಗದಲ್ಲಿ ಸಿಗೋಣ. ಧನ್ಯವಾದಗಳು.